ಎಲ್ಲರಿಗೂ ನಮಸ್ಕಾರ. ಭಾರತದ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ದೇಗುಲಗಳಿವೆ, ಅದೆಷ್ಟೋ ಕಥೆಗಳಿವೆ. ಆದರೆ ಕೆಲವೊಂದು ಸ್ಥಳಗಳು ತಮ್ಮ ವೈಶಿಷ್ಟ್ಯತೆ ಮತ್ತು ಅದ್ಭುತಗಳ ಮೂಲಕವೇ ಗಮನ ಸೆಳೆಯುತ್ತವೆ. ಅಂತಹ ಒಂದು ಪುಣ್ಯಕ್ಷೇತ್ರವೇ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರೀ ಹಾಸನಾಂಬಾ ದೇವಸ್ಥಾನ. ವರ್ಷದಲ್ಲಿ ಕೇವಲ 10 ರಿಂದ 12 ದಿನಗಳ ಕಾಲ ಮಾತ್ರ ದರ್ಶನ ನೀಡುವ ಈ ದೇವಿ ಉಳಿದ 350ಕ್ಕೂ ಹೆಚ್ಚು ದಿನಗಳ ಕಾಲ ದೇಗುಲದ ಒಳಗೆ ಅದ್ಭುತ ಪವಾಡಗಳನ್ನು ಸೃಷ್ಟಿಸುತ್ತಾಳೆ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಹಾಸನಾಂಬೆಯ ಆಗಮನದ ಮೂಲ, ಸಪ್ತಮಾತೃಕೆಯರ ಜನ್ಮ ರಹಸ್ಯ, ದೇವಾಲಯದ ನಿರ್ಮಾಣದ ಇತಿಹಾಸ ಮತ್ತು ದೇವಿಯ ಪವಾಡಗಳ ಕುರಿತು ತಿಳಿಯೋಣ. ಇದು ಕೇವಲ ಕಥೆಯಲ್ಲ, ನಂಬಿಕೆ ಮತ್ತು ಆಧ್ಯಾತ್ಮದ ಪಯಣ. ಪುರಾತನ ಹಿಂದೂ ಧರ್ಮವು ಶಕ್ತಿ ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ. ಹಿಂದೆ ಲೋಕದಲ್ಲಿ ರಕ್ತಬೀಜಾಸುರ ಎಂಬ ಭಯಂಕರ ರಾಕ್ಷಸನ ಅಟ್ಟಹಾಸ ಮಿತಿಮೀರಿತ್ತು. ಇವನು ಬ್ರಹ್ಮನಿಂದ ಪಡೆದ ವರದಿಂದ ಅತ್ಯಂತ ಬಲಿಷ್ಠನಾಗಿದ್ದ. ಅವನಿಗೆ ಒಂದು ವಿಚಿತ್ರ ಶಕ್ತಿ ಇತ್ತು. ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೆ ಆ ಒಂದೇ ಹನಿಯಿಂದ ಸಾವಿರಾರು ಹೊಸ ರಕ್ತ ಬೀಜಾಸುರರು ಹುಟ್ಟುತ್ತಿದ್ದರು. ಇದರಿಂದ ಅವನನ್ನು ಸಂಹರಿಸುವುದು ದೇವತೆಗಳಿಗೆ ಅಸಾಧ್ಯವಾಗಿತ್ತು. ದೇವತೆಗಳ ಸೇನೆ ರಕ್ತ ಬೀಜಾಸುರನ ವಿರುದ್ಧ ಹೋರಾಡಿ ಸೋಲನ್ನಪ್ಪಿದಾಗ ಅವರು ಪರಮೇಶ್ವರಿ ಆದಿಪರಾಶಕ್ತಿ ದುರ್ಗಾದೇವಿಯ ಮೊರೆ ಹೋದರು. ದುರ್ಗಾದೇವಿಯು ತನ್ನ ಉಗ್ರ ರೂಪದಲ್ಲಿ ಯುದ್ಧಕ್ಕೆ ಇಳಿದಳು. ಆಕೆಯು ಅಸುರನನ್ನು ಸಂಹರಿಸಲು ಪ್ರಯತ್ನಿಸಿದಳು. ಆದರೆ ಪ್ರತಿ ಬಾರಿ ಅಸುರನ ರಕ್ತ ನೆಲಕ್ಕೆ ಬಿದ್ದಾಗಲೂ ಹೊಸ ರಾಕ್ಷಸರು ಹುಟ್ಟಿ ಯುದ್ಧ ಭೂಮಿ ತುಂಬಿ ಹೋಗುತ್ತಿತ್ತು. ಆಗ ಆದಿಪರಾಶಕ್ತಿ ಒಂದು ಮಹಾನ್ ನಿರ್ಧಾರ ಕೈಗೊಂಡಳು. ಸಮಸ್ತ ದೇವತೆಗಳ ಶಕ್ತಿಯನ್ನು ತಾನೇ ಒಂದುಗೂಡಿಸಿ ತನ್ನ ಸ್ವರೂಪದಿಂದಲೇ ಪ್ರಬಲ ಸ್ತ್ರೀಶಕ್ತಿಗಳನ್ನು ಸೃಷ್ಟಿಸಲು ನಿರ್ಧರಿಸಿದಳು. ಹೀಗೆ ಪ್ರತಿ ದೇವತೆಗಳ ಶಕ್ತಿಯಿಂದ ಒಂದೊಂದು ದೇವಿ ಉದ್ಭವಿಸಿದಳು. ಬ್ರಾಹ್ಮಿಣಿ ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿಯಿಂದ ಹಂಸವಾಹಿನಿಯಾಗಿ, ವೈಷ್ಣವಿ ಪಾಲಕ ವಿಷ್ಣುವಿನ ಶಕ್ತಿಯಿಂದ ಗರುಡವಾಹಿನಿಯಾಗಿ, ಮಹೇಶ್ವರಿ ಸಂಹಾರಕ ಶಿವನ ಶಕ್ತಿಯಿಂದ ವೃಷಭವಾಹಿನಿಯಾಗಿ, ಕೌಮಾರಿ ಯುದ್ಧ ದೇವತೆ ಕಾರ್ತಿಕೇಯನ ಶಕ್ತಿಯಿಂದ ನವಿಲುವಾಹಿನಿಯಾಗಿ, ಇಂದ್ರಾಣಿ ದೇವತೆಗಳ ರಾಜ ಇಂದ್ರನ ಶಕ್ತಿಯಿಂದ ಐರಾವತ ವಾಹಿನಿಯಾಗಿ, ವಾರಾಹಿ ವಿಷ್ಣುವಿನ ವಾರಾಹ ಅವತಾರದ ಶಕ್ತಿಯಿಂದ ಹಂದಿಮುಖಿಯಾಗಿ, ಚಾಮುಂಡ ಸ್ವತಃ ದುರ್ಗಾದೇವಿಯ ದೇಹದಿಂದ ಉಗ್ರರೂಪಿಯಾಗಿ ಕಪಾಲ ಹಿಡಿದು. ಈ 7 ಜನ ಮಹಾಶಕ್ತಿಗಳೇ ಸಪ್ತಮಾತೃಕೆಯರು. ಅವರು ತಮ್ಮದೇ ಆದ ಆಯುಧ, ವಾಹನ ಮತ್ತು ಶಕ್ತಿಗಳಿಂದ ರಕ್ತಬೀಜಾಸುರನ ವಿರುದ್ಧ ಯುದ್ಧಕ್ಕೆ ಇಳಿದರು. ಚಾಮುಂಡಾದೇವಿಯು ಅಸುರನ ಪ್ರತಿ ಹನಿ ರಕ್ತ ನೆಲಕ್ಕೆ ಬೀಳುವ